ಅಬ್ಬಾ ಉರಿ. ಅಯ್ಯಯ್ಯಯ್ಯೋ, ಅಯ್ಯೋ ನೋಡ್ಕೊಂಡಿರ್ಚೋದಲ್ವಾ ಅಜ್ಜಿ? ಬೇಡದೆ ಇರೋದನ್ನು ಎಸೆಯೋದಕ್ಕೆ ನೋಡ್ಕೊಂಡು ಎಸಿಬೇಕೇನೆ? ಅಲ್ಲಪ್ಪ, ನೋಡ್ಕೊಂಡು ಬರೋದಲ್ವಾ ನೀನು? ಖಾರದ ಪುಡಿಗೆ ಹುಳ ಬಿದ್ಬಿಟ್ಟಿತ್ತು, ಆಚೆ ಎಸೆಯೋಣ ಅಂದ್ರೆ ನೀನು ಬಂದ್ಬಿಟ್ಟೆ. ತುಂಬಾ ಉರಿತೈತಾ? ಹೌದು ಅಜ್ಜಿ. ಚಂದುಳ್ಳಿ ಖಾರಕ್ಕೆ ಹುಳ ಬಿದ್ಬಿಟ್ರೆ ಖಾರ ಹಾಳಾಗೋಯ್ತದೆ. ಅದಕ್ಕೆ ಪೂರ್ತಿ ಹಾಳಾಗಕ್ ಮುಂಚೆ ಆಚೆ ಎರ್ಚಿದ್ರೆ ಉಳಿದಿರೋ ಖಾರ ಉಪಯೋಗಕ್ಕೆ ಬರ್ತದೆ. ಈಗಿನ ಕಾಲದಲ್ಲಿ ಹುಳುಗಳು ಯಾವುದನ್ನು ಬಿಡಕ್ಕಿಲ್ಲ, ಎಲ್ರೂ ಎಲ್ಲಾನು ನಾಶ ಮಾಡಕ್ಕೆ ಅಂತಾನೆ ಇರ್ತವೆ. ಅಂತ ಹುಳುಗಳನ್ನ ನಾಶ ಮಾಡೋದು ನಮ್ಮಂತ ಹಿರಿಯರ ಕರ್ತವ್ಯ ಅಲ್ವಾ? ಅದರಿಂದ ನಮ್ಮ ಮೊಮ್ಮಗಳು ನಮ್ಮನೆ ಖಾರ ಚಂದಾಗಿದೆ. ಅಜ್ಜಿ, ನೀವ್ ಏನ್ ಹೇಳ್ತಿದ್ದೀರಾ ನನಗೆ ಅರ್ಥನೇ ಆಗ್ತಾ ಇಲ್ಲ. ಅಹಂಕಾರಕ್ಕೆ ಕಣ್ಣು ಮುಚ್ಚೋಗಿದೆ. ಅಂದ್ರೆ ಖಾರಕ್ಕೆ ಕಣ್ಣು ಮುಚ್ಚೋಗಿದೆ ಅಂತ ಹೇಳಿದ್ನಪ್ಪ. ತುಂಬಾ ಉರಿತಾ ಇದೆಯಾ? ಕಣ್ ಬಿಡಕ್ಕೆ ಆಗ್ತಾ ಇಲ್ಲ, ಕಣ್ಣೊಳಗೆ ಬಿದ್ದೋಗಿದೆ. ಒಳ್ಳೆ ಹುಳು ತರಾನೇ ಆಡ್ತಾ ಇದೀಯ. ಹೋಗು, ಹೋಗಿ ಮುಖ ತೊಳ್ಕೊ ಹೋಗು. ಸೂಪರ್ ಅಜ್ಜಿ. ಇಷ್ಟೇ ಅಲ್ಲ ಕಣೆ, ನೋಡ್ತಾ ಇರು ಅವನ ಕಣ್ಣಲ್ಲಿ ಬೆರಳಿಟ್ಟು ಹೇಗೆ ಆಟ ಆಡಿಸ್ತೀನಿ ಅಂತ. ಎಲ್ಲೇ ಮೀರಿ ಅತಿ ಆದಾಗ ಅಮೃತ ಕೂಡ ವಿಷ ಆಗುತ್ತೆ. ನೀನು ಹಾಗೆ ನಡ್ಕೊಂಡು ನನ್ನನ್ನು ವಿಷವಾಗಿ ಬದಲಾಯಿಸಿದ್ಯಾ. ನನ್ನ ಕಣ್ಣೀರಿಗೆ ಪ್ರತಿಯಾಗಿ ನೀನು ಕಣ್ಣೀರು ಹಾಕಿ ಲೆಕ್ಕನ ಚುಪ್ತ ಮಾಡಕ್ ಹೊರಟಿದ್ಯಾ. ಅದ್ರ ಬದಲು ನೀನು ನನ್ನನ್ನು ಬಿಟ್ಟು ಹೋಗೋದೇ ಉತ್ತಮ. ಹೊರಟೋಗು, ನನ್ನನ್ನು ಬಿಟ್ಟು ಹೊರಟೋಗು.